ಹೇಳ್ರಿ. ಲಕುಂಡಿಯ ಬುಕ್ಕು ನಿಧಿ ಬಗ್ಗೆ ಸಿಕ್ಕಿತ್ತು ನನಗೆ, ಕೆರೂರೊಳಗೆ ಸಿಕ್ಕಿತ್ತು. ಸಿಕ್ಕಾಗ ಆ ಬುಕ್ಕ ನಾವು ಓದ್ಕೊಂತ ಕುಂತೆ ಒಂದು 3-4 ಓದಿದೆ ನಿಧಿ ಇದ್ದದ್ದು. ಅಟ್ಲಾಗ ಅವ ಏನೋ ಮನೆ ಕೆಲ್ಸಕ್ಕೆ ಹೋದ. ಅಟ್ಲೆ ನಾನು ಅಷ್ಟಕ್ಕೆ ನಾಲ್ಕು ನೋಡಿ ಎದ್ದೆ. ಅವನು ಹೋದ ತನ್ನ ಕೆಲಸಕ್ಕೆ. ತಿರುಗಿ ಹೊಳ್ಳಿ ಅವ್ರಿಗೆ ದತ್ತಕ್ಕೆ ಹೋದ ಅವನ ಮಗ. ಊರು ಬಿಟ್ಟು ಬಾಗಲಕೋಟೆಗೆ ಹೋದರು ಅವರು. ಅತ್ಲಾಗ ನಮ್ಮ ಮಗ ಅವ್ರಿಗೆ ಬಿಟ್ಟಿಲ್ಲ, ಬುಕ್ಕನ್ನು ಓದಲಿಲ್ಲ. ಈ ಉತ್ತರ ನಾನು ಓದಿದ್ರಾಗ ಈಗ 3-4 ಕೇಳೀನಿ, ಮತ್ತು ಹೆಚ್ಚಿನ ಮಾಹಿತಿ ಇಲ್ಲ. ಮತ್ತೆ ದೇವಸ್ಥಾನದ ಹೇಳ್ರಿ. ವೀರಭದ್ರೇಶ್ವರ ದೇವಸ್ಥಾನದ ಶ್ಲೋಕ ಹೇಳ್ರಿ. ವೀರಭದ್ರೇಶ್ವರ ದೇವಸ್ಥಾನದ ಶ್ಲೋಕ ಮೋಡದ್ದು ಹೇಳಿದ್ರಲ್ಲ. ವೀರಭದ್ರೇಶ್ವರ ಗುಡಿ ಬುಡಕ ಇದೈತೆ ಅಂತಂದಿಲ್ಲ ನಿಧಿದು. ಊರ ಉತ್ತರ ದಿಕ್ಕಿಗೆ ವೀರಭದ್ರೇಶ್ವರ ಗುಡಿ ಉಂಟು, ಅದನ್ನು ಹೇಳೋರಿಗೆ. ಈಗ ಲೋಹಿ ಗುಂಡಿಯ ಮೊದಲ ಪೂರ್ವಿ ಲಕ್ಕುಂಡಿಗೆ ಲೋಹಿ ಗುಂಡಿ ಅಂತ ಗೊತ್ತಿತ್ತು. ಲೋಹಿ ಗುಂಡಿ ಲೆಕ್ಕಿ ಗಂಡಿ ಆಯ್ತು. ಅಲ್ಲಿ ಇಡೀ ಲಕ್ಕುಂಡಿ ಒಳಗೆ ಗುಂಡಿ, ಲೆಕ್ಕಿ ಗಿಡ ಇವ ಇರವಂತ. ಹೀಗಾಗಿ ಬಂದ್ಕೊಂತ ಅವನು ಸ್ವಚ್ಛ ಮಾಡ್ಕೊತ ಅವನ್ನ ಊರ ಮಾಡಿದರು. ಮತ್ತು ಆಮೇಲೆ ರಾಜರು ಆಳ್ಕೊಂತ ಬಂದರು. ಒಂದು 4-5 ರಾಜರು ಆಳಿದರು. ಅಷ್ಟಾಗಿನ ಲಕ್ಕುಂಡಿ ಅಂತ ಬಂತು. ಇದು ಲೋಹಿ ಗುಂಡಿ ಊರ ಉತ್ತರ ದಿಕ್ಕಿಗೆ ಕೋಟೆ ವೀರಭದ್ರ ಅಂತ ಐತಿ. ಆ ಕೋಟೆ ವೀರಭದ್ರನ ದೃಷ್ಟಿಯ ಎದುರಿಗೆ ಒಂದು ಮಾಡ ಉಂಟು. ಆ ಮಾಡ ಕೋಟೆಯ ಒಳಗಡೆ ಗೋಡೆಗೆ ಆ ಮಾಡ ಇತ್ತು. ಪುಸ್ತಕಕ್ಕೆ ಏನು ಮಾಡೈತಿ, ಆ ವೀರಭದ್ರ ದೇವರ ಗುಡಿಯ ದೃಷ್ಟಿ ಎಲ್ಲಿ ಬೀಳುತ್ತೋ ಅಲ್ಲಿ ಒಂದು ಮಾಡ ಉಂಟು ಕೋಟೆಯ ಒಳಗಡೆ. ಆ ಮಾಟದ 11 ಅಡಿ ಕೆಳಗೆ ನಿಧಿ ನವರತ್ನ ಕೆತ್ತಿದ 7 ಎಡೆಯ ಬಂಗಾರದ 7 ಎಡೆಯ ಸರ್ಪ ಉಂಟು ಎಂದು ಅದಕ್ಕೆ ಪಂಚಾಮೃತ ಉಗ್ಗಿ ಅದನ್ನು ತಗೋ